ಅಜೆಂಡಾದಲ್ಲಿ ಪ್ರಶ್ನೋತ್ತರ ಆದ ನಂತರ ಉತ್ತರ ಕರ್ನಾಟಕದ ಚರ್ಚೆಯನ್ನು ತಗೊಂಡಿದ್ದೀರಿ. ನಮ್ಮ ಭಿನ್ನಾಭಿಪ್ರಾಯ ಇಲ್ಲ. ಇವತ್ತು ನಿಲುವಳಿ ಸೂಚನೆ ಮುಖಾಂತರ ವಿರೋಧ ಪಕ್ಷದ ನಾಯಕರು ಉತ್ತರ ಕರ್ನಾಟಕದಲ್ಲಿ ಆಗಿರುವಂತಹ ಪ್ರಾಕೃತಿಕ ವಿಕೋಪದ ಹಿನ್ನೆಲೆಯಲ್ಲಿ ರೈತರಿಗೆ ಏನು ಸಮಸ್ಯೆ ಆಗಿದೆ, ಗ್ರಾಮೀಣಾಭಿವೃದ್ಧಿಯಲ್ಲಿ ಏನು ವ್ಯತ್ಯಾಸ ಆಗಿದೆ, ಜನಜೀವನದಲ್ಲಿ ಏನು ವ್ಯತ್ಯಾಸ ಆಗಿದೆ ಅನ್ನೋದನ್ನ ಎಲ್ಲದನ್ನು ಹೇಳಿದೆ. ಪತ್ರಿಕೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಬರೀಲಿಕ್ಕೆ ಶುರು ಮಾಡಿದೆ, ನಿಮಗೆ ಗೊತ್ತಿದೆ. ಇದನ್ನ ಎಲ್ಲದನ್ನು ಆದ್ಯತೆಯಿಂದ ತೆಗೆದುಕೊಂಡು ನಿಲುವಳಿ ಸೂಚನೆ ತಗೊಳ್ಬೇಕು ಅಂತ ನಮ್ಮ ಆಗ್ರಹ ಇರೋದು. ಹಂಗಾಗಿ ದಯಮಾಡಿ ನೀವು ಅದಕ್ಕೆ ಅವಕಾಶ ಕೊಡಿ. ಬೆಳಗಾವಿ ಸೆಷನ್ ನಲ್ಲಿ ಪ್ರಾಕೃತಿಕ ವಿಕೋಪದ ಚರ್ಚೆ ಉತ್ತರ ಕರ್ನಾಟಕ ನಿಮ್ಮ ಸಲಹೆ ಏನೀಗ? ಸಲಹೆ ಈ ಪ್ರಶ್ನೋತ್ತರ ಬಿಟ್ಟು ಇದನ್ನು ತಗೊಳ್ಳಿ. ಆಯ್ತು, ಪ್ರಶ್ನೋತ್ತರ ಬದಿಗಿಡಿ. ಈಗ ಉತ್ತರ ಕರ್ನಾಟಕ ಚರ್ಚೆ ಪ್ರಾರಂಭ ಮಾಡಿ. ತಗೊಳ್ಳಿ, ಶುರು ಮಾಡಿ. ಅಲ್ಲ ಅಧ್ಯಕ್ಷರೇ, ನಾನು ಕೇಳ್ಕೊಳ್ತಾ ಇದ್ದೇನೆ. ಸಮಸ್ಯೆ ಏನು ನನ್ಗೂ ಅರ್ಥ ಆಗ್ತಾ ಇಲ್ಲ. ಸರ್ಕಾರನೇ ಚರ್ಚೆ ಆರಂಭ ಮಾಡಿ ಅಂತ ಹೇಳುವಂತ ಹಂತದಲ್ಲಿರುವಾಗ ಯಾವ್ದ್ರ ಬಗ್ಗೆ ತಾವು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀರಾ ನನ್ಗೆ ಗೊತ್ತಿಲ್ಲ. ಸಮಸ್ಯೆ ಮಾಡ್ಲಿಕ್ಕೆ ಅವಕಾಶ ಸಿಗಲಿಲ್ಲ ಅಂತ ನಿಮ್ಗೆ ಆಕ್ರೋಶ ಆಗಿದೆ. ಪ್ರಶ್ನೋತ್ತರ ಅವಧಿ ಮುಗಿದ ಕೂಡಲೇ ಉತ್ತರ ಕರ್ನಾಟಕದ ಚರ್ಚೆ ಆರಂಭ ಮಾಡೋಣ ಅಂತ ಸರ್ಕಾರನೇ ಸಲಹೆ ಕೊಟ್ಟಿದೆ. ಈಗ ಅದು ಸ್ಪೀಕರ್ ಅಧ್ಯಕ್ಷರೇ, ಸಮಸ್ಯೆ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾವುದು ಸಮಸ್ಯೆ ಸಿಗಲಿಲ್ಲ ಅನ್ನೋದು ಸಮಸ್ಯೆ. ಏನ್ ಮಾತಾಡ್ತಿದೀವಿ ಅಂತ ಕಂದಾಯ ಸಚಿವರು ಕೇಳಿಸ್ಕೊಳ್ಳುವಂತದನ್ನ ಪರಿಪಾಠ ಮಾಡ್ಕೊಂಡ್ರೆ ಒಳ್ಳೇದು. ನಾವು ಕೇಳ್ತಿರೋದನ್ನ ಈಗ ಇಮಿಡಿಯೇಟ್ ಆಗಿ ಚರ್ಚೆಗೆ ತಗೊಳ್ಳಿ. ಉತ್ತರ ಕರ್ನಾಟಕದ ಸಮಸ್ಯೆ ವಿಚಾರದಲ್ಲಿ ಚರ್ಚೆಗೆ ತಗೊಳ್ಳಿ, ಪ್ರಶ್ನೆ ಉತ್ತರ ತದನಂತರ ತಗೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಅವರು ಮಾಡಿದ್ದಾರೆ ಮೊದಲು ಸೆಲೆಕ್ಟಿವ್ ಆಗಿ ಜ್ಞಾಪಕ ಶಕ್ತಿ ಪ್ರದರ್ಶನ ಮಾಡಬೇಡಿ. ಹಿಂದೆ ಕಾಗೇರಿ ಅವರಿದ್ದಾಗ ಪ್ರಶ್ನೋತ್ತರದ ವಿಷಯದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಈಗ ಮೇಲೆ ಅಂತ ಹೇಳಿದ್ದಾರೆ. ಆ ಪದ್ಧತಿಯನ್ನ ನಾವು ಅನುಸರಿಸಿಕೊಂಡು ಬಂದಿದ್ದೇವೆ. ಅದು ಮರ್ತೋಯ್ತಾ ನಿಮ್ಗೆ? ಹಾಗಾದ್ರೆ ಸಮಯ ವ್ಯರ್ಥ ಆಗೋದು ಬೇಡ. ಪ್ರಶ್ನೋತ್ತರ ಆಗ್ಲಿ ಕೂಡಲೇ ಒಂದೇ ನಿಮಿಷ ಚರ್ಚೆ ಮಾಡಬೇಡಿ. ಸನ್ಮಾನ್ಯ ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ರೆವಿನ್ಯೂ ಅವಕಾಶ ಮಾಡ್ಕೊಡಿ. ಏನ್ ಅವ್ರವರೇ ಮಾತಾಡ್ತಾರೆ. ಅವ್ರು ಹೇಳಿದ್ರು ಸರ್ಕಾರನೇ ನಾವೇ ಉತ್ತರ ಕರ್ನಾಟಕ ಚರ್ಚೆಗೆ ಮುಂದೆ ಬರ್ತಾ ಇದ್ದೀರಿ, ಇವ್ರಿಗೇನೋ ಸಮಸ್ಯೆ ಅಂತ. ಅವ್ರು ಎದ್ದಿರೋದು ನಿನ್ನೆ ನಮ್ಮ ರಕ್ಷಣೆ ವಾರದಿಂದ ಹೇಳ್ತಾ ಇದ್ದೀರಿ. ಈಗ ಅವರು ಸರಿ, ನೀವು ಸರಿ ಅಂತ ಈಗ ನಾನು ಹೇಳಿದ ಸ್ವಲ್ಪ ಕೇಳಿ ಮುಂದೆ ಹೋಗ. ಈಗ ಆ ಚರ್ಚೆ ಬೇಡ.